ಅಂದ್ರೆ ನನಗೆ ಗೊತ್ತಿರೋ ಕಥೆನ ನಾನು ತುಂಬಾ ಗಟ್ಟಿಯಾಗಿ ನಿನಗೆ ಹೇಳ್ತೀನಿ ಅನ್ನೋದೇ ವಿಷಯ. ಅದು ಫನ್ನಿ ಇನ್ಸಿಡೆಂಟ್ ಅಂದ್ರೆ ಫಸ್ಟ್ ಡೇ ಅವ್ರು ಯಾರೋ ಕುಡ್ದ್ಬಿಟ್ಟಿದ್ದಾರೆ. ಮಹೇಶ್ ಬಾಬು ಸರ್, ಅಪ್ಪು ಸರ್ ಶೂಟ್ ಮಾಡ್ತಿದ್ದಾರೆ, ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು. ಜಾಗ ಆಗಿರ್ಲಿ, ಭಾಷೆ ಆಗ್ಲಿ, ಅದರಿಂದ ನಾವು ಬಳ್ಳಾರಿಯವರೇ ಆಗ. ಸೊ ನನಗೂ ಇನ್ವೆಸ್ಟರ್ಸ್ ಅವರು ನೀವು ಎಲ್ಲಿಯವರು, ನೀವು ಹೇಳಿ ನಾನು ಎಲ್ಲಿಯವರು, ನಾನೇ ಕೇಳ್ತಾ ಇದ್ದೆ ನೀವು ಬಳ್ಳಾರಿಯವರೇ ತಾನೇ ಅನ್ನೋದು. ಕನ್ನಡ ಸಿನಿಮಾಗಳು ಅನ್ನೋದು ಇನ್ನೂ ಯಾಕೆ ಇದೆ ಅಂತಂದ್ರೆ ಕನ್ನಡ ನಟರು ಅಲ್ಲೆಲ್ಲ ಬಂದು ತಮ್ಮನ್ ತಾವು ಗುರ್ಸ್ಕೋತಿದ್ದಾರೆ. ಅಪ್ಪು ಸರ್ಗೆ ಪೆಟ್ ಅಂತ ಬಂದಾಗೆಲ್ಲ ಅವರು ಅಷ್ಟು ಚೆನ್ನಾಗಿ ಗುರ್ತಿಸ್ಕೊಂಡಿದ್ದಾರೆ. ಅಲ್ಲೆಲ್ಲ ಕ್ಯಾಪ್ಚರಿಂಗ್ ನಲ್ಲಿ ಒಂದು ಟೆಕ್ನಿಕ್ ಬಳಸಿ ಕ್ಯಾರೆಕ್ಟರ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾತ್ರ ನೋಡುಗರಿಗೆ ಗೊತ್ತಾಗಬೇಕು, ನೋಡುಗರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾತ್ರ ಕ್ಯಾರೆಕ್ಟರ್ಗೂ ಕೂಡ ಗೊತ್ತಿರಬೇಕು. ಈಗ ಅಣ್ಣವ್ರನ್ನಾಗ್ಲಿ ವಿಷ್ಣುವರ್ಧನ್ ಅವ್ರನ್ನಾಗ್ಲಿ ಫ್ರೇಮ್ ಇಟ್ಟು ಆಕ್ಟ್ ಮಾಡಕ್ ಬಿಟ್ಬಿಟ್ರೆ ಯಾರು ಟಚ್ ಮಾಡ್ತಿರ್ಲಿಲ್ಲ. ಕ್ಯಾಮ್ರಾ ತನ್ನ ಪಾಡಿಗೆ ತಾನು ಮೂವ್ ಆಗ್ತಿತ್ತೆ ಹೊರತು ಕಟ್ ಅಂತೂ ಇಲ್ಲ ಆಗ್ತಿರ್ಲಿಲ್ಲ. ಆರ್ಟಿಸ್ಟ್ಗೆ ಅಷ್ಟೇ ಸ್ಪೇಸ್ ಕೊಟ್ಟಿದ್ದಾರೆ ಪ್ರವೀಣ್ ಸರ್. ಲೈಕ್ ನೀವ್ ಹಿಂಗೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸೊ ನೀವು ಈ ಕಾವ್ಯ ಆಗಿ ಯಾವ ತರ ಇದೆ ಅಥವಾ ಅರುಣ್ ಆಗಿ ಯಾವ ತರ ಇದೆ ಪಾತ್ರ, ಸೊ ನೀವು ಅದನ್ನ ಜಸ್ಟ್ ನೋಡ್ಕೊಳ್ಳಿ, ಜಸ್ಟ್ ಆಕ್ಟ್ ಅನ್ನೋ ತರ ಇದ್ ಮಾಡಿದ್ರೆ ಅಷ್ಟೇ. ನನಗೆ ಯಾವಾಗ್ಲೂ ಕೂಡ ಸಿನಿಮಾಗಳಿಂದ ನನಗೆ ಸಿನಿಮಾ ನಿರ್ದೇಶಕರು ಇಷ್ಟ ಆಗ್ತದೆ. ಯಾವಾಗಲೂ ವಿಷಯ ಹೇಳಬೇಕಾದ್ರೆ ನಮಗೆ ಗೊತ್ತಿರೋ ವಿಷಯ ಆದರೆ ನಾವು ತುಂಬ ಸುಲಲಿತವಾಗಿ ತುಂಬ ಚೆನ್ನಾಗಿ ಹೇಳ್ತೀವಿ, ಅದು ಎದುರುಗಡೆ ಇರೋರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೀವು ಯಾವುದೇ ಸಬ್ಜೆಕ್ಟ್ಗಳನ್ನು ತಗೊಳ್ಳಿ, ಅಂದರೆ ಸಿನಿಮಾಗಳ ವಿಷಯ, ಫಾರ್ ಎಕ್ಸಾಂಪಲ್ ರೀಸೆಂಟ್ ಕಾಂತಾರನೇ ತಗೊಳ್ಳಿ, ಅದು ರಿಷಬ್ ಶೆಟ್ಟಿ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು, ಹಾಗಾಗಿ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಹೇಳೋದು. ಸೊ ಒಬ್ಬ ನಿರ್ದೇಶಕನಿಗೆ ಯಾವ ವಿಷಯ ಚೆನ್ನಾಗಿ ಗೊತ್ತೋ ಅದನ್ನು ತುಂಬ ಚೆನ್ನಾಗಿ ಹೇಳಬಲ್ಲ. ಸೊ ಅದರಲ್ಲಿ ಯಾವ ಇದು ಇಲ್ಲ. ಅಂದರೆ ನಾನು ಇಲ್ಲಿ ಹುಟ್ಟಿದ್ದಕ್ಕೇನ, ಈಗ ನೀವು ಸಾಹಿತಿಗಳನ್ನ ತಗೊಳ್ಳಿ, ಈಗ ಕಾರಂತ ತಗೊಳ್ಳಿ, ಕುವೆಂಪು ಅವರು ತಗೊಳ್ಳಿ, ದೊಡ್ಡ ದೊಡ್ಡ ಲೆಜೆಂಡ್ಸ್ ಯಾರನ್ನೇ ತಗೊಳ್ಳಿ, ಅವರ ಪರಿಸರ, ಅವರ ಸುತ್ತಲಿರೋ ಪರಿಸರದ ಬಗ್ಗೆನೇ ಬರೆದಿರ್ತಾರೆ. ಆಚೆ ಕಡೆ ದಿನ ನೋಡಲ್ಲ. ಆ ಥರದ್ದು ನೋಡಿದ್ರೆ ನೀವು ತುಂಬ ಕಡಿಮೆ ಸಿಗೋದು. ಎಲ್ಲೋ ಪ್ರವಾಸ ಹೋಗಿರ್ತಾರೆ, ಅದೊಂದು ಪ್ರವಾಸ ಕಥೆ ಬರೆದಿರ್ತಾರೆ, ಬಟ್ ಅಲ್ಟಿಮೇಟಾಗಿ ಅವ್ರದ್ದೇ ಭಾಷೆಯಲ್ಲಿ ಬರೆದಿರ್ತಾರೆ. ಅವ್ರು ಸುತ್ತಲೇ ತೇಜಸ್ವಿ ಅವರು ಅಷ್ಟೇ, ಅದೇ ಥರನೇ ಸಿನಿಮಾ ಕೂಡ. ಸೊ ನಿಮಗೆ ಗೊತ್ತಿರೋ ವಿಷಯನ, ನಿಮ್ಮೂರ ವಿಷಯನ ನೀವು ಇಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರೆ ಅದು ಹೌದೌದು. ಅಂದರೆ ಇನ್ನೊಬ್ರು ನೋಡುಗರಿಗೆ ನಾವು ನೋಡುಗರ ಮಿಡಿತಕ್ಕೆ ನಾವು ಹೊಂದೋದೇ ಈ ಥರದ ಕೆಲಸ. ಅಂದರೆ ನನಗೆ ಗೊತ್ತಿರೋ ಕಥೆನ ನಾನು ತುಂಬ ಗಟ್ಟಿಯಾಗಿ ನಿನಗೆ ಹೇಳ್ತೀನಿ ಅನ್ನೋದೇ ವಿಷಯ. ಅದು ಸೊ ಅದನ್ನು ಮಾಡಿದ್ದೀವಿ. ಅದಕ್ಕಿಂತವರೆಲ್ಲ ಜೊತೆಗೆ ಸೇರಿದ್ದಾರೆ, ಅಂದರೆ ಬಳ್ಳಾರಿಯರು ಬಿಟ್ಟು ಸೇರಿದ್ದಾರೆ. ಮತ್ತೆ ಆಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಅಂದ್ರೆ ನಮಗೆ ಕೇಳಿಸ್ಕೊಂಡ ತಕ್ಷಣ ಯಾರಾದರೂ ಸ್ಲ್ಯಾಂಗ್ ಇಮಿಟೇಟ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಮಾತಾಡಕ್ಕೆ ಹೋಗ್ತಾರೆ. ಬಟ್ ನಮಗೆ ಅಲ್ಲಿ ಒಂದಷ್ಟು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಹೋಗ್ತಾ ಹೋಗ್ತಾ ಸ್ಲ್ಯಾಂಗ್ ಸ್ಲೈಟಾಗಿ ಚೇಂಜ್ ಆಗುತ್ತೆ. ಬಟ್ ಸರ್ ಮೊದಲಿಂದ ಮಾತಾಡ್ತಾ ಇರ್ಬೇಕಾದ್ರೆ ನೀನು ಕೂಡ ಬರ್ತಾತೆ ಹೋಗ್ತಾತೆ ಅದೆಲ್ಲ ಅದು ಹೆಂಗಾಗ್ಬಿಡ್ತು ಅಂದರೆ, ಈಗ ನಾನು ಬೇರೆ ಯಾವ್ದಾದ್ರು ಸಿನಿಮಾ ಹೋಗಿ ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಯೂಸ್ ಮಾಡ್ತಿದ್ದೀನಿ, ನಾನು ಆಟೋಮೆಟಿಕಲಿ ಬಳ್ಳಾರಿ ಸ್ಲ್ಯಾಂಗೇ ಯೂಸ್ ಮಾಡೋದು. ಸೊ ಅಷ್ಟರ ಮಟ್ಟಕ್ಕೆ ಇನ್ಫ್ಯಾಕ್ಟ್ ಅಲ್ಲಿ ಇದ್ದು ನಾನು ಹೇಳಿ ಫಸ್ಟ್ ಡೇ ಶೂಟಿಗೆ ಹೋದಾಗ ನನಗೆ ನೈಟ್ ಅಲ್ಲ ಶೂಟ್ ಇದ್ದಿದ್ದು, ಫಸ್ಟ್ ಒಂದು ರೌಂಡ್ ಎಲ್ಲ ಹಾಕಿದೆ, ಹೆಂಗಿದೆ ರೀ, ಏನಾದರೂ ಡಿಫ್ರೆನ್ಸ್, ವಾಟ್ ಕ್ಯಾನ್ ಐ ಡೂ ಅನ್ನೋಂಥದ್ದೆಲ್ಲ. ಸೊ ಹಾಗೆ ನೋಡ್ಕೊತಾ ಹೋದಾಗ ಮತ್ತೆ ಇವರು ಇವಾಗ ಇವ್ರು ಇಲ್ಲಿ ಇಂಟರ್ವ್ಯೂನಲ್ಲಿ ಮಾತಾಡ್ತಿರ್ಬೇಕಾದ್ರೂ ಅದೇ ಸ್ಲ್ಯಾಂಗಲ್ಲೇ ಮಾತಾಡ್ತಿರ್ತಾರೆ. ಸೊ ನಮಗೂ ಪಿಕ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ಲ್ಯಾಂಗ್. ಸೊ ಆ ಥರ ಇದ್ದಾಗ ಅಲ್ಲಿ ಬಳ್ಳಾರಿ ಆಗಿರಲಿ, ಅಂದರೆ ಜಾಗ ಆಗಿರಲಿ, ಭಾಷೆ ಆಗಲಿ, ಅದರಿಂದ ನಾವು ಬಳ್ಳಾರಿಯವರೇ ಆಗ್ಬಿಟ್ಟಿದ್ವಿ. ಸೊ ನನಗೂ ಇನ್ವೆಸ್ಟರ್ಸ್ ಅವರು ನೀವು ಎಲ್ಲಿಯವರು, ನೀವು ಹೇಳಿ ನಾನು ಎಲ್ಲಿಯವರು, ನಾನೇ ಕೇಳ್ತಾ ಇದ್ದೆ ನೀವು ಬಳ್ಳಾರಿಯವರೇ ತಾನೇ ಅನ್ನೋದು. ಅಷ್ಟು ನಾವೇ ಬಳ್ಳಾರಿಯವರು ಆಗಷ್ಟು, ಅಂದರೆ ಡೈರೆಕ್ಟರ್ ಅಷ್ಟು ನಮಗೆ ವೆನ್ ದೇ ಮೇಕ್ ಅಸ್ ಫೀಲ್ ಲೈಕ್ ವಿ ಆರ್ ದಟ್, ವಿಲ್ ಆಟೋಮೆಟಿಕಲಿ ಬಿಕಮ್. ಐ ಥಿಂಕ್ ಇವನ್ ಅಲ್ಲಿರೋ ಜನಗಳು ಅಷ್ಟೇ. ಪ್ರವೀಣ್ ಅವರು ನಾವೆಲ್ಲ ಶೂಟಿಂಗಿಂತ ಮುಂಚೆನೇ ಒಂದು ವೀಕ್ ಮುಂಚೆ ಒಂದು 3-4 ಡೇಸ್ ಹೋಗಿದ್ವಿ. ಅಲ್ಲಿಂದನೂ ಒಡನಾಟ ಅಲ್ಲಿನ ಜನಗಳ ಜೊತೆ. ಸೊ ಅಲ್ಲಿ ನನ್ನನ್ನಂತೂ ಲಿಟ್ರಲಿ ಪ್ರವೀಣ್ ಅವರು ಅದೇ ಊರು, ಸೊ ಅವ್ರ ಥರನೇ ನನ್ನನ್ನು ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದ್ರು. ನಾನಂತೂ ಅಲ್ಲಿನವನೇ ಆಗ್ಬಿಟ್ಟೆ. ಬೇಸಿಕಲಿ ಅಪ್ಪಾಜಿ ಊರು ಬಂದ್ಬಿಟ್ಟು ಆ ಕಡೆ ನಾರ್ತ್ ಸೈಡ್ ಕರ್ನಾಟಕನೇ, ಪರ್ಟಿಕ್ಯುಲರ್ಲಿ ಬಳ್ಳಾರಿ ಅಲ್ದಲ್ಲೂ ಇದ್ರೂ ಆ ಬೆಲ್ಟ್. ಸೊ ಅದ್ರ ಜೊತೆ ಫನ್ನಿ ಇನ್ಸಿಡೆಂಟ್ ಅಂದರೆ ಫಸ್ಟ್ ಡೇ ಸರ್ ಫುಲ್ಲು ಹೊರಗಡೆ ನನಗೆ ಅದು ಗೊತ್ತಿರಲಿಲ್ಲ, ಅಷ್ಟು ಜನ ಸೇರ್ತಾರಂತ. ಹೋಗಿ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಇದೆ, ಅದ್ರ ಕೂಡ ಹೊರಗಡೆ ಕ್ಯಾಮ್ರಾ ಇಟ್ಟು ಜನ ಎಲ್ಲ ತುಂಬಿದ್ಬಿಟ್ಟು ಅವ್ರು ಯಾರೋ ಕುಡ್ದ್ಬಿಟ್ಟಿದ್ದಾರೆ. ಮಹೇಶ್ ಬಾಬು ಸರ್, ಅಪ್ಪು ಸರ್ ಶೂಟ್ ಮಾಡ್ತಿದ್ದಾರೆ, ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು. ಓ ಗಾಡ್, ಅದಕ್ಕೆ ನನಗೊಂಥರ ಒಂದು ಏನಿಲ್ಲ ಅಂದ್ರೆ ನೋಡ್ತಾ ಒಂದು 10 ನಿಮಿಷದಲ್ಲೇ ಒಂದು 200-300 ಜನ ಮುಕ್ರು ಬಿಟ್ರು. ನಾವು ಅದು ಮೇನ್ ರೋಡಲ್ಲಿ ಮಯೂರ ಹೋಟ್ಲ್ ಅಂತಿದೆ, ಸೊ ಅದ್ರ ಪಕ್ಕದಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ, ಅಲ್ಲಿ ಶೂಟ್ ಮಾಡಿದ್ವಿ. ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನೆಕ್ಸ್ಟ್ ಲೊಕೇಶನ್ ನಮಗೆ ಸ್ವಲ್ಪ ತಡವಾಗಿ ಸಿಕ್ತಿತ್ತು. ಆಯ್ತು ಇದನ್ನು ಮುಗಿಸ್ಬಿಡೋಣ ಅಂತ ಹೋಗಿ ಕ್ಯಾಮ್ರಾ ಇಟ್ಟ ತಕ್ಷಣ ಚೆನ್ನಾಗಿ ಎಲ್ಲೆಲ್ಲಿದ್ರು ಎಲ್ಲ ಬಂದ್ಬಿಟ್ರು ಸರ್. ಅದರಲ್ಲಿ ಒಬ್ಬರು ಅನ್ನ ಪವರ್ ಸ್ಟಾರ್ ಅಂತ ಬಂದರು ಇವ್ರ ಜೊತೆಗೆ. ಅದು ಅವ್ರಿಗೆ ಅಲ್ಲಿ ಹಿಂಗೆ ದೂರದಿಂದ ನೋಡೋರು ಏನು ಕಾಣಿಸ್ತಾ ಗೊತ್ತಿಲ್ಲ, ಅಣ್ಣ ಪವರ್ ಸ್ಟಾರ್ ಫೋಟೋ ತೆಗೆಸ್ಕೊಬೇಕು ಅವ್ರ ಹತ್ರ ಅಂತೇಳಿ ಹಿಂಗೆ ಮಾಡ್ತಿದ್ದಾರೆ. ಅವ್ರು ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲ ಫುಲ್ ಗಾಡ್ತಾರೆ ನಂಗೆ ಕರ್ಕೊಂಡು, ಏನು ನಡೀತಿದೆ ಇಲ್ಲಿ ಅಂತ. ಅದೊಂದು ತುಂಬ ಚೆನ್ನಾಗಿ ಅನಿಸಿರ್ಬೇಕು.
ಹೌದು, ಸೆಲೆಬ್ರೇಟ್ ಮಾಡ್ತಾವೆ, ತುಂಬ ಸೆಲೆಬ್ರೇಟ್. ಅಂದರೆ ಅದೆಲ್ಲ ಶುರುವಾಗಿದೆ ಇದು ಕನ್ನಡ ಕೆಲಸದಿಂದ ಸರ್. ಏನಾಗಿತ್ತು ಅಂದರೆ ನಾನು ಮೊದಲೇ ಹೇಳ್ದಂಗೆ ಅಣ್ಣವ್ರ ಏರು ಪಾಯಿಂಟಲ್ಲಿದ್ರಲ್ಲ, ಅವಾಗೆಲ್ಲ ಈ ಊರುಗಳನ್ನೆಲ್ಲ ಭೇಟಿ ಕೊಟ್ಟಿದ್ದಾರೆ ಅವರು. ಅಲ್ಲೆಲ್ಲ ತಮ್ಮ ರಂಗಭೂಮಿನ ಆಮೇಲೆ ತಮ್ಮ ಸಿನಿಮಾಗಳನ್ನು ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ದಾರೆ, ಅಲ್ಲಿ ಮಾತಾಡಿಸಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಮಂದಿಗೆ ಕನ್ನಡ ಸಿನಿಮಾಗಳು ಅನ್ನೋದು ಇನ್ನೂ ಯಾಕೆ ಇದೆ ಅಂತಂದರೆ ಕನ್ನಡದವರು, ಕನ್ನಡ ನಟರು ಅಲ್ಲೆಲ್ಲ ಬಂದು ತಮ್ಮನ್ನು ತಾವು ಗುರುಸ್ಕೋತಿದ್ದಾರೆ. ಈಗ ಅಪ್ಪು ಸರ್ಗೆ ಹೊಸಪೇಟೆ ಅಂತ ಯಾಕೆ ಅಷ್ಟು ಜನ ಹೇಳ್ತಾರೆ ಅಂದರೆ ಅಲ್ಲಿ ಹೊಸಪೇಟೆ ಅಂತ ಬಂದಾಗೆಲ್ಲ ಅವರು ಅಷ್ಟು ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ ಅಲ್ಲೆಲ್ಲ. ಸೊ ಆ ಥರದ ಒಡನಾಟಗಳು ಯಾವ್ಯಾವ ಆ್ಯಕ್ಟರ್ಗಳಿಗೆ ಅಥವಾ ಯಾವ್ಯಾವ ನಟರಿಗೆ ಅಥವಾ ಯಾವ್ಯಾವ ಕಲಾವಿದರಿಗೆ ಆ ಊರುಗಳ ಜೊತೆಗಿದೆಯೋ, ಈಗ ಧರ್ಮಣ್ಣ ಕಡೂರಿಗೆ ಅವರು ಕಡೂರು ಅನ್ನೋ ಒಂದು ಪ್ರೀತಿ ಇದೆಯಲ್ಲ, ಆ ಮಂದಿಗೆ ನಮ್ಮ ಹುಡುಗ ಯಾರೋ ಒಬ್ಬರು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾನೆ ಅಂತಿದೆಯಲ್ಲ, ಅದು ಅವನನ್ನು ಇನ್ನೊಂದು ಹೆಜ್ಜೆ ಮುಂದೆ ತೊಗೊಂಡೋಗ್ತಾರೆ ಬೇರೆ ಎಲ್ಲರಿಗಿಂತ ಸ್ವಲ್ಪ ಕೆಲಸಗಾರರನ್ನು. ಸೊ ಆ ಥರದ ಕೆಲಸಗಳು ಅಲ್ಲಿ ಆಗಿದೆ. ಆಮೇಲೆ ಕನ್ನಡದೊಂದಿಗೆ ಗುರುತಿಸ್ಕೊಂಡಿರೋರನ್ನ ಕನ್ನಡ ನಾಡು ಯಾವಾಗಲೂ ಮೇಲೇನೆ ಇಟ್ಟಿದೆ ಸರ್. ಅಂದರೆ ಅದು ಖುಷಿ. ಆ ಥರದ ಕೆಲಸಗಳನ್ನು ಸುಮಾರು ಕಲಾವಿದರು ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ಬಳ್ಳಾರಿನಲ್ಲಿ ಯಾಕಷ್ಟು ಅಚ್ಚೊತ್ತಿದೆ ಅಂದರೆ ಇದಕ್ಕೋಸ್ಕರ. ಆ್ಯಂಡ್ ಈ ಥರದ್ದು ಅಂದರೆ ಈಗ ನಿಮ್ಮ ಸೊಗಡಿನ ಸಿನಿಮಾ ನೋಡ್ಬೇಕಾದ್ರೆ ಒಂದು ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು, ಈಗ ಅದೇ ನಾನು ಟೆಕ್ನಿಕಲಿ ಯಾವಾಗಲೇ ಅದನ್ನೇ ಮಾತಾಡೋಕ್ಕೆ ಶುರು ಮಾಡೋದು. ಅಂದರೆ ಆ ಸಿನಿಮಾಟೋಗ್ರಾಫರ್ಗೆ ಹೇಳೋ ರೀತಿ ಆಗಿರ್ಬೋದು, ಅಂದರೆ ಇದೆಲ್ಲವೂ ಆ ತಂಡನ ಕಂಪ್ಲೀಟಾಗಿ ನಿಮ್ಮ ಒಂದು ಹಿಡಿತಕ್ಕೆ ಅಥವಾ ನಿಮ್ಮ ಒಂದು ಆಲೋಚನೆಗೆ ತಗೊಂಡ್ರೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇತ್ತು. ಸೊ ಈ ಒಂದು ವಿಷಯಕ್ಕೆ ಹೇಗಾಯಿತು ಅಂತ. ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದಾದರೆ, ನಾನು ಕ್ಯಾಪ್ಚರಿಂಗ್ನಲ್ಲಿ ಒಂದು ಟೆಕ್ನಿಕ್ ಬಳಸಿದ್ವಿ. ಏನಂದರೆ ಕ್ಯಾರೆಕ್ಟ್ರಿಗೆ ಎಷ್ಟು ಗೊತ್ತಿರುತ್ತೋ ಅಥವಾ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮಾತ್ರ ನೋಡುಗರಿಗೆ ಗೊತ್ತಾಗಬೇಕು. ನೋಡುಗರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾತ್ರ ಕ್ಯಾರೆಕ್ಟರ್ಗೂ ಕೂಡ ಗೊತ್ತಿರಬೇಕು. ಇಬ್ಬರಿಗೊಬ್ಬರು ಜಾಸ್ತಿ ಗೊತ್ತಿದ್ದು ಕಡಿಮೆ ಗೊತ್ತಿದ್ದರೆ ಸ್ವಲ್ಪ ಟ್ರ್ಯಾಕ್ ಯಾರೊಬ್ಬರು ಹಿಂದೆ ಮುಂದೆ ಹೋದ ತಕ್ಷಣ ಡಿಟ್ಯಾಚ್ಮೆಂಟ್ ಶುರು ಆಗಿಬಿಡುತ್ತೆ. ಇದಕ್ಕೋಸ್ಕರ ನಾವು ಹ್ಯಾಂಡೆಲ್ಡ್ ಬಳಸಿದ್ದೀವಿ. ಅಂದರೆ ಈಗ ಒಂದು ಕ್ಯಾರೆಕ್ಟರ್ ಮೂಮೆಂಟಲ್ಲಿದ್ದರೆ ಆ ಕ್ಯಾರೆಕ್ಟರ್ಗೆ ಎಷ್ಟು ಗೊತ್ತಾಗುತ್ತೋ ಈ ನೋಡುಗರಿಗೆ ಕೂಡ ಅಷ್ಟೇ ಗೊತ್ತಾಗುತ್ತೆ. ಈ ಥರದ ಟೆಕ್ನಿಕ್ ಸಿನಿಮಾದಲ್ಲಿ ಎಲ್ಲ ಬಳಸಿದ್ದೀವಿ. ಆಮೇಲೆ ಹ್ಯಾಂಡೆಲ್ಡ್ಗೆ ಏನಾಗುತ್ತೆ ಅಂತಂದರೆ, ಈ ಥರದ್ದು ಒಂದು ಸಣ್ಣ ಊರಿನ ಕಥೆಗಳನ್ನು ಹೇಳುವಾಗ ಅದು ನಮ್ಮ ಐಬಾಲ್ ಮೂಮೆಂಟ್ ಇದೆಯಲ್ಲ, ಹಾಗೆ ಕ್ಯಾಮ್ರಾ ಮೂವ್ ಆಗ್ತಿದ್ರೆ ಆ ಥರದ್ದು ಇಲ್ಲೇ ಕೂತ್ಕೊಂಡು ನೋಡ್ತಿದ್ದೀನಿ ಅನ್ನೋದು ಇನ್ನು ಸ್ವಲ್ಪ ಆ್ಯಡ್ ಆಗುತ್ತೆ. ಅದು ಅಂದರೆ ಮೋರ್ ದ್ಯಾನ್ ಬ್ಯೂಟಿ, ನಾನು ಲೆಟ್ಸ್ ಡೈವ್ ಇನ್ ಟು ದ ವರ್ಲ್ಡ್ ಆಫ್ ಅರುಣ್ ಅನ್ನೋದು ಇದು ಜಾಸ್ತಿ ಆಗುತ್ತೆ. ಅದನ್ನು ಮಾಡಿದ್ದೀವಿ. ಆಮೇಲೆ ಸ್ವಲ್ಪ ಲಾಂಗ್ ಟೇಕ್ಸ್ ಇಟ್ಟಿದ್ದೀವಿ. ಆ್ಯಕ್ಟರ್ಗಳನ್ನು ಆ ಭಾವನೆ ನನಗೆ ಇನ್ನೂ ಒತ್ತಾಗಬೇಕು ಆ ಕ್ಯಾರೆಕ್ಟರ್ದು ಅಂತಂದರೆ ಅದು ಅಂದರೆ ಹಳೆ ಸಿನಿಮಾಗಳಲ್ಲಿ ಹಾಗೆ ಮಾಡ್ತಿದ್ರು. ಈಗ ಅಣ್ಣವ್ರನ್ನಾಗಲಿ ವಿಷ್ಣುವರ್ಧನ್ ಅವ್ರನ್ನಾಗಲಿ ಒಂದು ಫ್ರೇಮ್ ಇಟ್ಟು ಆ್ಯಕ್ಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಯಾರು ಟಚ್ ಮಾಡ್ತಿರಲಿಲ್ಲ. ಕ್ಯಾಮ್ರಾ ತನ್ನ ಪಾಡಿಗೆ ತಾನು ಮೂವ್ ಆಗ್ತಿತ್ತೇ ಹೊರತು ಕಟ್ ಅಂತೂ ಇಲ್ಲ ಆಗ್ತಿರಲಿಲ್ಲ. ಆ ಥರದನ್ನು ಇಲ್ಲಿ ನಾವು ಒಂದಷ್ಟು ಆ ಕ್ಯಾಪ್ಚರಿಂಗ್ ಬಳಸಿದ್ದೀವಿ. ಯಾಕಂದರೆ ನಿಮಗೆ ಮೊದಲೇ ಹೇಳ್ದಂಗೆ ಆ ನೆನಪು ಅನ್ನೋದು ಇಡೀ ಒಳಗಡೆ ಇದೆ, ಅದನ್ನು ಹೊರಗೆ ಬರೆಸ್ತಾನೆ, ಮೆಲ್ಲಗೆ ಬರ್ಸ್ಟ್ ಆಗ್ತಾನೆ. ಅದನ್ನೆಲ್ಲ ನೀವು ನನ್ನ ನೆರಳಿಂದು ಹಾಡು ಹೇಳಿದ್ರಲ್ಲ, ಆ ಹಾಡಿನ ನಡುವೆ ಒಂದು ಸೀನ್ ಬರುತ್ತೆ. ಆ ಸೀನ್ ನೋಡುವಾಗ ನಿಮಗೆ ಅನಿಸುತ್ತೆ ಅಂದರೆ ಇಷ್ಟೆಲ್ಲ ನೋವನ್ನು ಒಬ್ಬ ಒಳಗಡೆ ಇಟ್ಕೊಂಡಿರೋ ಅರುಣ್ ಒಂದೇ ಸರಿ ಅದನ್ನೆಲ್ಲ ಹೊರಗೆ ಹಾಕಿದರೆ ಹೆಂಗಾಗುತ್ತೆ ಅಂತ. ಸೊ ಅದನ್ನು ನಾನು ಕಟ್ಟಾಗಿ ತೋರಿಸಿದ್ರೆ ನನಗೆ ಅನಿಸ್ತಿತ್ತು, ಅಂದರೆ ಇದು ಇಲ್ಲೆಲ್ಲರೂ ಸೆಂಟ್ರಿ ಕಟ್ ಮಾಡಿಬಿಟ್ರೆ ಮಿಡಿತ ಕಟ್ಟಾಗಿಬಿಡುತ್ತೆ ಅಂತ. ನೀವು ಅದನ್ನು ಗೋಧಿ ಬಣ್ಣ ಸಿನಿಮಾದಲ್ಲಿ ಅನಂತ್ನಾಗ್ ಅವ್ರದ್ದೊಂದು ಶಾಟ್ ಇದೆ. ಅಂದರೆ ಅವರು ತನ್ನ ಪಾಡಿಗೆ ತಾವು ಮಾತಾಡ್ತಿರ್ತಾರೆ, ಒಂದು ಝೂಮ್ ಶಾಟ್ ಬರುತ್ತೆ. ಅದು ಆ ಥರದ್ರಲ್ಲಿ ಇಡೀ ಸಿನಿಮಾನ ಅಥವಾ ಇಡೀ ಪಾತ್ರವೇ ತಾನಾಗಿರೋದನ್ನು ಒಬ್ಬ ಕ್ಯಾರೆಕ್ಟ್ರು ಅಥವಾ ಒಬ್ಬರು ಆ್ಯಕ್ಟ್ರ್ ತೋರ್ಸೋಕ್ಕೆ ಅದು ಸ್ಪೇಸ್ ಇರುತ್ತೆ. ಅಂಥದನ್ನು ನಮ್ಮ ಸಿನಿಮಾದಲ್ಲಿ ಸುಮಾರು ಇದೆ, ಅದು ಕ್ಯಾಪ್ಚರಿಂಗಲ್ಲಿ ಅದು. ಆಮೇಲೆ ಇದನ್ನೆಲ್ಲದನ್ನು ನಾನು ಇದಕ್ಕೆಲ್ಲದನ್ನು ಎತ್ತಿ ಕೊಡುವ ಮ್ಯೂಸಿಕ್ ಬೇಕಾಗಿತ್ತು ನನಗೆ. ಅದು ಪ್ರೇಮ ಕಥೆಗಳಿಗೆ ತುಂಬ ಅಂಡರ್ಲೈನ್ ಮಾಡೋ ಥರದ್ದು ಮ್ಯೂಸಿಕ್ ಹಾಕಿಬಿಟ್ರೆ ಮ್ಯೂಸಿಕ್ಕೆ ಹೇಳ್ತಿದ್ದೆಲ್ಲ ಹುಡುಗರು ನೀನೇನು ಹೇಳ್ತೀಯ ಅನ್ನೋ ಥರ ಇರುತ್ತೆ. ಸೊ ನನಗೆ ಅಂಥದ್ದು ಬೇಕಾಗಿರಲಿಲ್ಲ. ನನಗೆ ಇಲ್ಲಿ ಆಗ್ತಿರೋ ಭಾವನೆಯನ್ನು ನಿನಗೆ ಸಜೆಸ್ಟ್ ಮಾಡ್ತೀನಿ ಅಷ್ಟೇ ನಾನು. ಸೊ ಹಾಗಾಗಿ ನಮ್ಮ ಹಾಡುಗಳಲ್ಲಿ ಸ್ವಲ್ಪ ಮೆಲೋಡಿ ಜಾಸ್ತಿ ಇದೆ. ನಮ್ಮ ಹಿನ್ನೆಲೆ ಸಂಗೀತದಲ್ಲಿ ಮೆಲೋಡಿ ಕೂಡ ಜಾಸ್ತಿ ಇರೋದು ಇದೇ ರೀಸನ್ಗೋಸ್ಕರ. ಆಮೇಲೆ ನಮ್ಮದು ಎಡಿಟ್ ನಿಮಗೆ ಮೊದಲೇ ಹೇಳ್ದಂಗೆ ಅರುಣನ ನೆನಪುಗಳನ್ನು ನಾವು ಅವನ ಪ್ರೀತಿ ಥರ ಅಂದರೆ ಒಳಗಡೆಯಿಂದ ಇಳಿಸ್ಕೊಂಡು ಅದು ಅರಳಿ ಆ ಥರದ್ದು ಎಡಿಟಿಂಗ್ ಪ್ಯಾಟರ್ನ್ ಹಂಗೆ ಮಾಡಿದ್ದೀವಿ. ಧರ್ಮಣ್ಣನ ಹಂಗಿಲ್ಲ. ಧರ್ಮಣ್ಣನ ಪಟ್ ಅನ್ನೋದು ಅದಕ್ಕೋಸ್ಕರನೇ. ಅಂದರೆ ಆ ಕ್ಯಾರೆಕ್ಟ್ರು ಮತ್ತು ಅದು ಬದುಕಿನ ಆಗ್ತಿರೋ ಬದಲಾವಣೆಗಳಿಗೆ ತಕ್ಕಂಗೆ ಅವ್ರ ಕ್ಯಾಪ್ಚರಿಂಗ್ನ ಚೇಂಜ್ ಮಾಡಿದ್ರು. ಮೋಸ್ಟ್ಲಿ ನೋಡಿರೋರು ಅವ್ರು ಹೇಳೋದು ಗಂಟ್ಲು ಕಟ್ಬಿಡ್ತು ನನಗೆ. ಇನ್ನೇನು ಅಳೋಗಿ ಫುಲ್ ಲಿಟ್ರಲಿ ಒಂದು ಪೀಕ್ ಪಾಯಿಂಟಿಗೆ ಹೋಗಿ ಗಂಟ್ಲು ಕಟ್ಟು ಆ ಥರ ಅನಿಸ್ತು. ಐ ಥಿಂಕ್ ಆ ಟೆಕ್ನಿಕ್ಕಿಂದನೂ ಆ್ಯಸ್ ಅ
ಪರ್ಫಾರ್ಮ್ ನಂಗೆ ಆ ಥರ ಅಂದರೆ ಇವನ್ನೆಲ್ಲವನ್ನು ಜನ ನೋಡುವಾಗ ಗುರುತಿಸ್ಬೇಕು ಅಂತಲ್ಲ, ಬಟ್ ನಾವು ಜನಕ್ಕೆ ಈ ಮೂಲಕ ಈ ಥರ ಕತೆ ಹೇಳಿದರೆ ಅದಿನ್ನೂ ಸ್ವಲ್ಪ ಒಂದು ಹೆಜ್ಜೆ ಜಾಸ್ತಿ ಹತ್ತಿರ ಆಗುತ್ತೆ ಅನ್ನೋದಕ್ಕೆ ಈ ಥರದ್ದು ಕ್ಯಾಪ್ಚರಿಂಗ್. ಅಂದರೆ ಈಗ ಎಕ್ಸ್ಟೆನ್ಷನ್ ಆಫ್ ನಾಟಕನೇ ನಾವು ಸಿನಿಮಾ ಥರ ನೋಡೋದಾದರೆ, ಸಿನಿಮಾ ನಾಟಕಕ್ಕಿಂತ ಹೆಂಗೆ ಬೇರೆ ಆಗುತ್ತೆ ಅಂದರೆ ತುಂಬ ಹತ್ತಿರ ಹೋಗಿ, ನಟನಿಗೆ ತುಂಬ ಹತ್ತಿರ ಹೋಗಿ ಅವನ ಮುಖದ ಭಾವನೆಗಳನ್ನು ನಾನು ಎಲ್ಲರಿಗೂ ಅದೇ ಸೈಜಲ್ಲೇ ತೋರಿಸ್ತೀನಿ ಅಂತ. ಸೊ ಅದನ್ನು ನಾವು ಸ್ವಲ್ಪ ಒತ್ತು ಕೊಟ್ಟು ಕ್ಯಾಪ್ಚರ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಯಾವ್ದು ಇಂಪಾರ್ಟೆಂಟೋ ಅದಕ್ಕೆ ಮಾತ್ರ ನಾವು ನಟನ ಮುಖನ್ನು ಅಥವಾ ಕಣ್ಣನ್ನು ಬಳಸ್ಕೊತಿದ್ದೀವಿ. ಅದರ್ವೈಸ್ ನಾನು ಬರೀ ಇನ್ಫಾರ್ಮೇಷನ್ ನಿಮಗೆ ಮುಟ್ಟಿಸ್ಬೇಕು, ದಾಟಿಸ್ಬೇಕು ಅಂತಂದರೆ ನಾನು ಬರೀ ದೂರ ನಿಂತ್ಕೊಂಡು ನೋಡಿ ಈ ವರ್ಲ್ಡನ್ನ ನೋಡಿ ಅನ್ನೋ ಥರದ ಟೆಕ್ನಿಕ್ನ ಬಳಸಿದ್ವಿ. ಆ್ಯಂಡ್ ಆಲ್ಸೋ ಆರ್ಟಿಸ್ಟ್ಗೆ ಅಷ್ಟೇ ಸ್ಪೇಸ್ ಕೊಟ್ಟಿದ್ದಾರೆ ಪ್ರವೀಣ್ ಸರ್. ಲೈಕ್ ನೀವು ಹಿಂಗೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸೊ ನೀವು ಈ ಕಾವ್ಯ ಆಗಿ ಯಾವ ಥರ ಇದೆ ಅಥವಾ ಅರುಣಾಗಿ ಯಾವ ಥರ ಇದೆ ಪಾತ್ರ, ಸೊ ನೀವು ಅದನ್ನು ಜಸ್ಟ್ ನೋಡ್ಕೊಳ್ಳಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಯು ಜಸ್ಟ್ ರಿಯಾಕ್ಟ್ ಟು ಇಟ್, ಯು ಜಸ್ಟ್ ಆ್ಯಕ್ಟ್ ಅನ್ನೋ ಥರ ಇದು ಮಾಡಿದ್ರು ಅಷ್ಟೇ. ಸೊ ಆ್ಯಂಡ್ ಆಲ್ಸೋ ಗುಡ್ಡದ ಮೇಲೆ ಒಂದು ಶಾರ್ಟ್ ಇದೆ, ನಂದು ಮತ್ತು ಅರುಣ್ ನಡ್ಕೊಂಬರೋದು, ಅದೊಂದು ಸ್ಟ್ರೆಚ್ಚಲ್ಲಿದೆ ತುಂಬ ಶಾರ್ಟು. ಅದು ಒನ್ ಆಫ್ ಮೈ ಫೇವ್ರೇಟ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಾಂಗಲ್ಲೂ ಅಷ್ಟೇ, ಒಮ್ಮೆ ನೋಡಿದ ಮುಖ ತುಂಬ ಕಾಡಿದೆ, ಅದರಲ್ಲಿ ನನ್ನನ್ನು ಒಂದು 5 ಡಿಫ್ರೆಂಟ್ ಲುಕ್ಸಲ್ಲಿ ತೋರಿಸಿದ್ದಾರೆ. ಸೊ ಅದು ಆ ಥಾಟ್ ಹೆಂಗೆ ಬಂತು ಅಂತ ಗೊತ್ತಿಲ್ಲ, ಆ್ಯಂಡ್ ಏನಕ್ಕೆ ಹಂಗೆ ತೋರಿಸ್ಬೇಕು ಅಂತ ಬಂತು ಅಂತಲೂ ಗೊತ್ತಿಲ್ಲ. ಬಿಕಾಸ್ ಒಂದು ಲುಕ್ಕಲ್ಲಿ ಒಂಥರ ಇದ್ದರೆ ಇನ್ನೊಂದು ಲುಕ್ಕಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಅರುಣ್ ಅವ್ರ ಇಮ್ಯಾಜಿನೇಷನಲ್ಲಿ ಬರೋವಂಥ ಸಾಂಗ್ ಅದು. ಸೊ ಆ ಥರ ಎಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಆ ಥರ ಸಾಂಗ್ಸ್ಗಳನ್ನೂ ಕೂಡ. ಅಂದರೆ ಹೆಂಗಿದ್ದಾಳೆ ಅಂತ ಗೊತ್ತಿರೋ ಹುಡುಗಿ ಹೆಂಗೆ ಆಗಿರ್ಬೋದು ಅಂತ ಅನಿಸಿಕೆಗೆ ಅನಿಸ್ಬೋದು. ನನಗೆ ಎದುರು ಕಾಣಿಸಿದಾಗ ಆ ಒಂದು ಇಮ್ಯಾಜಿನೇಷನಲ್ಲಿ ಅರುಣ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾನೆ. ನಿಮಗೆ ಅಂದರೆ ವೈಯಕ್ತಿಕವಾಗಿ ಈ ಸಿನಿಮಾ ಕಲಿಕೆಯಲ್ಲಿ ಇಷ್ಟು ಜನರ ಜೊತೆ ಕೆಲಸ ಮಾಡಿದ್ದೀರಿ, ನಿಮಗೆ ತುಂಬ ನಿಮ್ಮ ಮೇಲೆ ಪರಿಣಾಮ ಬೀರದಂತಹ ಸಿನಿಮಾ ಮೇಕರ್ಗಳಾಗಲಿ ಅಥವಾ ಸಿನಿಮಾಗಳಾಗಲಿ ಯಾವುದು ಅಂತ? ಅದೇ ನನಗೆ ಅದು ಖುಷಿ ಆಯ್ತು ಸರ್. ಅಂದರೆ ಸಿನಿಮಾಗಳು ಅಂತ ಕೇಳಿದ್ರಲ್ಲ, ನನಗೆ ಯಾವಾಗಲೂ ಕೂಡ ಸಿನಿಮಾಗಳಿಂದ ನನಗೆ ಸಿನಿಮಾ ನಿರ್ದೇಶಕರು ಇಷ್ಟ ಆಗ್ತಾರೆ. ಎಲ್ಲ ಥರದ ಜಾನ್ರನಲ್ಲಿ ಟಚ್ ಮಾಡಿರ್ತಾರೆ ಗೊತ್ತಾ, ಅವ್ರು ನನಗೆ ಸ್ವಲ್ಪ ಜಾಸ್ತಿ ಹತ್ತಿರ ಅಂತ ಅನ್ನಿಸ್ತಾರೆ. ಯಾಕಂದರೆ ನಿರ್ದೇಶಕ ಒಬ್ಬನೇ, ನೀವು ಯಾವಾಗಲೇ ಒಂದು ಮಾತು ಹೇಳಿದ್ರಿ, ಏನಂದರೆ ರೈಟರ್ ಆದರೆ ಅವ್ನು ಕಂಡಿರೋ ಪ್ರಪಂಚ ಮಾತ್ರ ಜಾಸ್ತಿ ಒತ್ತು ಕೊಟ್ಟು ಬರೀತಿರ್ತಾನೆ ಅಂತ. ಆದರೆ ಒಬ್ಬ ಡೈರೆಕ್ಟ್ರಿಗೆ ಮಾತ್ರ ಒಂದು ಏನು ಹೇಳ್ತಾರಲ್ಲ, ಒಂದು ಹೆಚ್ಚುವರಿ ಆಪರ್ಚುನಿಟಿ ಇದೆ. ಏನಂದರೆ ಅವನಿಗೆ ತನಗೆ ಗೊತ್ತಿಲ್ಲದಿರೋ ವರ್ಲ್ಡ್ಗೂ ಕೂಡ ಹೋಗಿ ಅವನು ಅದನ್ನು ಕ್ಯಾಪ್ಚರ್ ಮಾಡ್ಬೋದು, ಅಲ್ಲಿನ ಭಾವನೆಗಳನ್ನು ಹೇಳ್ಬೋದು. ಅವನಿಗೇನಂದರೆ ಒಂದು ಮಟೀರಿಯಲ್ ಬೇಕು ಅಂತ ಕಲಾವಿದನಾಗಿ. ಸೊ ಅದು ನನಗೆ ಇದರಲ್ಲಿ ದೊಡ್ಡ ಕಲಿಕೆ. ಆ ಥರದ ಕಲಿಕೆನ ಯಾರು ಕಲಿಸ್ತಾರೋ ಆ ಎಲ್ಲ ಡೈರೆಕ್ಟರ್ಗಳು ನನಗೆ ತುಂಬ ಇಷ್ಟ ಆಗ್ತಾರೆ. ಕನ್ನಡದಲ್ಲೇ ಹೇಳೋದಾದರೆ ಗಿರೀಶ್ ಕಾಸರವಳ್ಳಿ ಸರ್, ಯಾಕಂದರೆ ಅವರು ಹೇಳಿರುವ ಕಥೆಗಳಿದಾವಲ್ಲ, ಎಲ್ಲ ಭಾಗಗಳ ಕಥೆಗಳು ಇದ್ದಾವೆ, ಎಲ್ಲ ಬಗೆಯ ಮಂದಿಗಳ ಕಥೆ ಇದ್ದಾವೆ. ಆಮೇಲೆ ರಾಜೇಂದ್ರ ಸಿಂಗ್ ಬಾಬು ಸರ್ ಇದ್ದಾರೆ, ಅವ್ರದ್ದಂತರೂ ನಾನು ಕಮರ್ಷಿಯಲ್ ಸ್ಪೇಸಲ್ಲಿ ಆ ಥರದ್ದು ಡೈರೆಕ್ಟರ್ದು ವೇರಿಯೇಷನ್ ಇದೆಯಲ್ಲ ಅದು ತುಂಬ ಅಪರೂಪ. ಯಾಕಂದರೆ ಅಂಥ ಥರದ್ದು ಸಿನಿಮಾ ಮಾಡಿ ಇಡೀ ಇಂಡಿಯಾಗೆ ಒಂದು ಮಾದರಿನ ಫಿಕ್ಸ್ ಮಾಡ್ತಾರೆ ಅವರು. ಒಂದು ಮಲ್ಟಿ ವಿಲನ್ ಸಿನಿಮಾ ಆ ಥರದ್ದು ಒಂದು ಮಾದರಿ ಫಿಕ್ಸ್ ಮಾಡಿ, ಬಂಧನ ಥರದ್ದು ಡೆಡ್ ಅಪೋಸಿಟ್ ಒಂದು ಟ್ರ್ಯಾಜಿಡಿ ಒಂದು ಸಿನಿಮಾ ಮಾಡ್ತಾರೆ. ಅದಾದಮೇಲೆ ಕುರಿಗಳು ಥರದ್ದು ಸಿನಿಮಾ ಮಾಡ್ತಾರೆ. ಈ ಥರದ್ದು ಜಾನ್ರನಲ್ಲಿ ಕಥೆಗಳನ್ನು ಹೇಳ್ತಾನಲ್ಲ ಒಬ್ಬ ನಿರ್ದೇಶಕ, ಆ ಥರದ್ದು ಎಲ್ಲ ಫಿಲ್ಮ್ ಮೇಕರ್ಸ್ ನನಗೆ ಇಷ್ಟ ಆಗ್ತಾರೆ. ಇನ್ನು ಪರ್ಟಿಕ್ಯುಲರ್ ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಗಾಡ್ ಫಾದರ್ ನನಗೆ ಇಷ್ಟದ ಸಿನಿಮಾಗಳಲ್ಲಿ ಒಂದು. ಯಾಕಂದರೆ ಹ್ಯೂಮನ್ ಎಮೋಷನ್ಸು ಗಂಡಿನ ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ, ನಾನು ನನ್ನನ್ನು ನಂಬ್ಕೊಂಡಿರೋರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಬೇಸಿಕ್ ಅನಿಮಲ್ ಇನ್ಸ್ಟಿಂಕ್ಟ್. ಅದು ಅಂದರೆ ಪ್ರತಿಯೊಂದು ಪ್ರಾಣಿ ಕೂಡ ನನ್ನ ನಂಬ್ಕೊಂಡಿರೋರನ್ನ ನಾನು ಕಾಪಾಡಬೇಕು ಅನ್ನೋದಿದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಮನುಷ್ಯನ ಮೂಲಕ ಹೇಳಿರೋದು ಇದೆಯಲ್ಲ, ಅದಕ್ಕೋಸ್ಕರ ಆ ಸಿನಿಮಾ ಇಷ್ಟ ನನಗೆ. ಗಾಡ್ ಫಾದರ್. ದ್ವೀಪ ಯಾಕೆ ಸಿನಿಮಾ ಇಷ್ಟ ಅಂತಂದರೆ, ಅದು ನಮಗೆ ಹೇಳಲ್ಲ. ಅದು ಅಂದರೆ ಟೈಟ್ಲೇ ಜನ ಅಂತ ಹೇಳಲ್ಲ. ಅಂದರೆ ಸಿನಿಮಾ ಆಗ್ತಾ 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 ಈ ಕ್ಯಾರೆಕ್ಟರ್ಗಳೆಲ್ಲ ದ್ವೀಪಗಳಾಗ್ತಾ ಹೋಗ್ತಾರೆ. ಸೊ ಅದನ್ನು ನಮಗೆಲ್ಲೂ ಹೇಳಲ್ಲ, ಅದನ್ನು ಸಜೆಸ್ಟಿವ್ ಆಗಿ, ಅಂದರೆ ಸಜೆಸ್ಟಿವ್ ಆಗ್ಲೂ ಹೇಳಲ್ಲ ಅಥವಾ ಅಂಡರ್ಲೈನ್ ಮಾಡಿನೂ ಹೇಳಲ್ಲ, ಅರ್ಥ ಮಾಡಿಸ್ತಾ ಹೋಗುತ್ತೆ. ಅಷ್ಟೆಲ್ಲ ಮಾಡಿದ ಮೇಲೆ ಸೌಂದರ್ಯ ಅವ್ರ ಪಾತ್ರ ಇವಳು ಮಾಡಿದ್ದು ಯಾಕೆ ಅನ್ನೋ ಥರದ್ದು ಒಂದು ಕ್ವೆಶನ್ ಬರುತ್ತೆ. ಈ ಥರ ಸಿನಿಮಾ ನೋಡಿದ ಮೇಲೂ ಕೂಡ ನೀವು ಅವಾಗಲೇ ಹೇಳಿದ್ರಲ್ಲ, ಕ್ಯಾರೆಕ್ಟರ್ಗಳ ಮೂಲಕ ಯಾವಾಗಲೂ ನೆನಪಿರುತ್ತೆ ಅಂತ. ಸೊ ಆ ಥರದ ಕ್ಯಾರೆಕ್ಟರ್ಗಳ ಮೂಲಕ ನೆನಪಿರೋ ಸಿನಿಮಾಗಳೆಲ್ಲ ನನಗೆ ಇಷ್ಟ ಆಗುತ್ತೆ.